ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮದುವೆನ ಮುರಿದ್ಬಿತ್ತು ಅಂತ ಹೇಳಿಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಶಾಂತಿಯವರು. ಹಾಗೆಯೇ ರಂಗನಾಥ್ ಕೂಡ ಬೈತಾ ಇರ್ತಾರೆ. ಅಲ್ಲ ಕಣೆ ಶಾಂತಿ, ಯಾವಾಗಲೂ ಕೂಡ ನೀನು ಮೀನಾ ಮತ್ತು ಮೀನಾ ಮನೆಯವರಿಗೆ ಯಾಕೆ ಬೈತಾ ಇರ್ತೀಯ? ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಕಣೆ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಬೈತಾ ಇರ್ತಾರೆ. ಆಗ ಅಲ್ಲಿದ್ದವರು, ಅಪ್ಪ ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಇವರು ಹೇಗೆ ಯೋಚನೆ ಮಾಡ್ತಾರೋ ಅಂಥವ್ರನ್ನೇ ಕೂಡ ಇವರು ಮನೆ ಕರ್ಕೊಂಬರುತ್ತಾನೆ ಅಂತ ಹೇಳಿ ಇವ್ರು ಹೇಗಿದ್ದಾರೋ ಹಾಗೆ ಅವರು ಕೂಡ ಇದ್ದಾರೆ. ನಿಮ್ಮ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ನಾನು ಸುಮ್ಮನಿರೋದಿಲ್ಲ ಅಪ್ಪ. ಅವ್ರನ್ನ ಏನು ಮಾಡಬೇಕೋ ಅದನ್ನೇ ಮಾಡಿಬಿಡ್ತೀನಿ. ರವಿ, ನೀನು ಅಷ್ಟೇ ಕಣೋ. ಅಪ್ಪನಿಗೆ ಎಲ್ಲಿ ಬೆಲೆ ಗೌರವ ಸಿಗೋದಿಲ್ವೋ ಅಂಥ ಮನೆಯಿಂದ ನಮಗೆ ಹೆಣ್ಣು ಬೇಡ. ನೀನು ಕೂಡ ಮದುವೆ ಆಗೋ ಆಗಿಲ್ಲ ಕಣೋ ರವಿ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಯಾಕೆ ಹೀಗೆ ಹೇಳ್ತಾ ಇದೆಯಾ? ದುಡ್ಡಿರೋರ ಮನೆಯಿಂದನೇ ಹೆಣ್ಣು ತರಬೇಕು ಅಂತ ಯಾಕಮ್ಮ ಯೋಚನೆ ಮಾಡ್ತೀಯಾ ನೀನು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಹೌದೌದು, ಯಾಕೆ ನಾನು ರೋಹಿಣಿನ ತೊಗೊಂಬಂದಿಲ್ವಾ? ಎಂಥ ಒಳ್ಳೆ ಸೊಸೆನ ತೊಗೊಂಬಂದಿದ್ದೀನಿ, ನಾನು ಕರ್ಕೊಂಬಂದಿರೋದು ನನ್ನ ಸೊಸೆನ ರೋಹಿಣಿನ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು, ಈ ಅಮ್ಮನ ಬಗ್ಗೆ ಇನ್ನೂ ಏನೇನು ಫ್ರಾಡ್ ಇದ್ದಾವೋ ಏನೋ ಗೊತ್ತಿಲ್ಲ. ಈ ಅಮ್ಮ ಬರೀ ಮಲ್ಲೇಶ್ವರ ಸಿಂಗಾಪುರ ಅಂತ ಹೇಳ್ತಾನೆ ಇದೆ. ಅವ್ರ ಮನೆಯಿಂದ ಒಬ್ಬರು ಬರಲಿಲ್ಲ, ಒಬ್ಬರು ನಮ್ಮನ್ನು ಮಾತಾಡಿಸಿಲ್ಲ. ಈ ಅಮ್ಮ ಏನೇನು ಫ್ರಾಡ್ಗಳನ್ನ ಮಾಡಿದಾರೋ ಏನೋ ಅಂತ ಹೇಳಿ ಸೂರ್ಯನು ಬೈತಾರೆ. ಆ ಮಾತಿಗೆ ಶಾಂತಿ, ರೋಹಿಣಿ ಮನೇಲಿದ್ದಂತಹ ಎಲ್ಲರೂ ಕೂಡ ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ ಸೂರ್ಯ ಮಾತಿಗೆ. ನೋಡೋ ರವಿ, ಹೇಳ್ತಾ ಇದ್ದೀನಿ, ಅಪ್ಪನಿಗೆ ಬೆಲೆ ಕೊಡೋ ಜಾಗದಲ್ಲಿ ಮಾತ್ರ ನಾವು ಬೆಲೆನ ಕೊಟ್ಟು ಹೆಣ್ಣನ್ನು ತರಬೇಕು ಹೊರತು ಬೇರೆ ಕಡೆಯಿಂದ ಅಲ್ಲ. ಅಪ್ಪ, ಈಗ ಹೇಳ್ತಾ ಇದ್ದೀನಿ ಕೇಳು, ನಮ್ಮ ರವಿಗೆ ನೀನೇ ಒಂದು ಒಳ್ಳೆ ಕಡೆಯಿಂದ ಹುಡುಗಿನ ಹುಡ್ಕೊಂಬಾರಪ್ಪ ಅಂತ ಹೇಳಿ ಹೇಳ್ತಾನೆ. ಹಾಗೆ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ರಂಗನಾಥ್ ಕೂಡ ಅಲ್ಲಿಂದ ಹೋಗ್ತಾರೆ. ಇನ್ನು ಮೀನಾ ಅಲ್ಲಿಂದ ಎಲ್ಲ ಫುಡ್ಡನ್ನ ಚೆಲ್ಲಿರೋದನ್ನೆಲ್ಲ ಹಾತ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾಳೆ. ನಿಂತ್ಕೊಳ್ಳೆ ಇಲ್ಲಿ, ಈಗ ಸಮಾಧಾನ ಆಯಿತು ಅಲ್ವಾ ನಿನಗೆ? ಇವು ನಮ್ಮ ಮನೇಲಿ ಇರಬಾರ್ದು, ಮನೆಯಿಂದ ಆಚೆ ಹಾಕು ಅಂತ ನಾನು ಹೇಳ್ತಾ ಇದ್ದೆ. ಆದರೂ ಕೂಡ ನೀನು ಆ ಕೆಲಸ ಮಾಡಲೇ ಇಲ್ಲ. ನಿನಗೆ ಗೊತ್ತಿತ್ತು ಅಲ್ವಾ ಈ ಮದುವೆ ಈ ರೀತಿ ಕ್ಯಾನ್ಸಲ್ ಆದರೆ ನಿನಗೆ ಒಳ್ಳೇದಾಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ಯಲ್ವಾ? ನೀನು ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ, ನಿನ್ನ ಪ್ಲ್ಯಾನ್ ಏನು ಅಂತ ಹೇಳಿಬಿಟ್ಟು ಮೀನಾಗೆ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಕಸ್ತೂರಿ ಅಂತ ಹೇಳಿ ಕಸ್ತೂರಿಯನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮೀನಾ ಅವರು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನು ರೆಸ್ಟೋರೆಂಟಲ್ಲಿ ರವಿ ಎಲ್ರಿಗೂ ಕೂಡ ಊಟನ ತಂದು ಬಡಿಸ್ತಾ ಇರ್ತಾನೆ. ಹಾಗೆ ಎಂಜಾಯ್ ದ ಫುಡ್ ಅಂತ ಹೇಳಿ ಕಸ್ಟಮರ್ಗೆ ತುಂಬಾ ನಗ್ನಗ್ತಾ ಖುಷಿಯಾಗಿ ಊಟನ ಬಡಿಸ್ತಾ ಇರ್ತಾನೆ. ಅಲ್ಲೇ ಇದ್ದಂಥವನು, ಯಾಕೋ ರವಿ ನೀನು ಸರ್ವಿಸ್ ಮಾಡ್ತಿದ್ಯಾ ಅಂತಂದಾಗ, ಅಯ್ಯೋ ಬಾಸ್, ನಿನ್ನನ್ನು ನೋಡಿದ್ರೆ ಕೆಲಸದಿಂದ ತೆಗಿತಾರೆ ಅಂತ ಅನ್ನಿಸ್ತು ಕಣೋ. ಇವರು ತುಂಬಾ ಕೂಗ್ತಾ ಇದ್ರು, ಅದಕ್ಕೆ ನಾನೇ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತಂದಾಗ, ಒಂದು ಅರ್ಜೆಂಟ್ ಕಾಲ್ ಬಂದಿತ್ತು ಕಣೋ, ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಸರಿನಪ್ಪ, ಈಗಲಾದರೂ ಇಲ್ಲಿ ಇದ್ಕೊಂಡು ನೋಡ್ಕೊ ಅಂತ ಹೇಳಿ ಕೈಯಲ್ಲಿದ್ದಂತಹ ಪ್ಲೇಟನ್ನು ಅವನ ಕೈಯಲ್ಲಿ ಕೊಡ್ತಾನೆ. ಇನ್ನು ಶ್ರುತಿ ಅಲ್ಲಿಗೆ ಬರ್ತಾಳೆ. ಶ್ರುತಿನ ನೋಡಿಬಿಟ್ಟು ರವಿ ತುಂಬಾ ಖುಷಿಯಾಗ್ಬಿಟ್ಟು ಶ್ರುತಿ ಹತ್ರ ಬರ್ತಾರೆ. ವಾವ್ ಶ್ರುತಿ, ಏನಿದು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಏನಿದು ಇಷ್ಟೊಂದು ಚೆನ್ನಾಗೆ, ಯಾವತ್ತೂ ಇಲ್ಲದ ಸೀರೆ ಇವತ್ತೇಕೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಏನು ನನ್ನ ಸೀರೆಯಲ್ಲಿ ಮಾತ್ರ ನಾನು ಚೆನ್ನಾಗಿ ಕಾಣಿಸೋದು, ಫಾರ್ಮಲ್ಸಲ್ಲಿ ಜೀನ್ಸಲ್ಲಿ ಚೆನ್ನಾಗಿ ಕಾಣಿಸೋದಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ, ನಾನು ಇವಾಗ ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ಬಾ ಹೋಗೋಣ ಅಂತ ಹೇಳಿ ಶ್ರುತಿ ಕರೀತಾಳೆ. ಏನು ಶ್ರುತಿ ಹೇಳ್ತಾ ಇದ್ಯಾ? ನಾನಿವಾಗ ಡ್ಯೂಟಿಲಿದ್ದೀನಿ ಅಂತಂದಾಗ, ಇದಕ್ಕಿಂತ ಹೆಚ್ಚಾಗಿರೋ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ತಾನೆ ನಾನು, ಬಾ ಇವಾಗ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ರವಿನ ಹೊರಡ್ತಾಳೆ. ಇನ್ನು ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಹಾಸಿಗೆನ ಕ್ಲೀನ್ ಮಾಡ್ತಾ, ಹಾಗೇನೆ ರವಿ ಬೇಜಾರಾದ್ನೇನಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸೂರ್ಯ, ಇಲ್ಲ ರೀ, ಅವ್ರೇನು ಬೇಜಾರಾಗಿಲ್ಲ, ರೆಸ್ಟೋರೆಂಟ್ಗೆ ಹೋದ್ರು ಅಂತಲೂ ಕೂಡ ಮೀನಾ ಹೇಳ್ತಾರೆ. ಅವನಿಗೆ ಒಳ್ಳೆ ಹುಡುಗಿನೇ ತರಬೇಕು, ಒಳ್ಳೆ ಹುಡುಗಿನ ತಂದ್ರೇ ಸರಿ ಹೋಗೋದು. ಈ ಸಕ್ಕರೆ ಎಂತೆಂಥವ್ರನ್ನ ದುಡ್ಡಿರೋರನ್ನೇ ಕರ್ಕೊಂಬರೋದಕ್ಕೆ ನೋಡುತ್ತೆ. ಈ ದುಡ್ಡಿರೋರು ಬೆಲೆ ಕೊಟ್ಟು ಮಾತಾಡ್ಸೋದಿರಲಿ, ಅವರಿಗೆ ಬೆಲೆ ಹೇಗೆ ಕೊಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಅವರಿಗೆ ಮೈ ತುಂಬ ಕೊಬ್ಬು ತುಂಬಿಕೊಂಡಿರುತ್ತೆ. ಆದರೆ ನಮ್ಮಪ್ಪ ಹಾಗೆ ಮಾಡೋದಿಲ್ಲ. ನಮ್ಮಪ್ಪನಿಗೆ ಗೊತ್ತು ಯಾರು ಹೇಗೆ ಅಂತ ಹೇಳಿ. ನಮ್ಮಪ್ಪ ಒಳ್ಳೆ ಹುಡುಗಿನೇ ನೋಡ್ತಾರೆ ರವಿಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ನಿನ್ನಂಥವಳೆ ರವಿಗೂ ಕೂಡ ಒಬ್ಬಳು ಹೆಂಡ್ತಿಯಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಏನು ನನ್ನಂಥವಳ? ಹೌದಮ್ಮ, ನಿನ್ನ ಮುಖ ನೋಡ್ತಿದ್ದಂಕಲೇ ನಮ್ಮಪ್ಪನಿಗೆ ಗೊತ್ತಾಯಿತು, ಅದಕ್ಕೆ ಅಲ್ವಾ ನಿನ್ನನ್ನು ನನ್ನ ಜೊತೆ ಮದುವೆ ಮಾಡಿಸಿದ್ದು ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಹೌದಾ, ನನ್ನ ಬಗ್ಗೆ ಅಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ? ಮುಂಚೆ ಅಷ್ಟು ಗೊತ್ತಿರಲಿಲ್ಲ ಅಮ್ಮ, ಮದುವೆ ಆಗೋಷ್ಟರಲ್ಲಿ ನಿನಗೆ ಏನೇನೋ ಬೈತಾ ಇದ್ದೆ, ಮೀನಾಕ್ಷಿ ಅಂಡಾಳಮ್ಮ ಹಾಗೆ ಹೀಗೆ ಅಂತ. ಆದರೆ ಈಗೆಲ್ಲ ಆಗಂತಿನ ಇಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಮೀನನ್ನು ಹಗ್ ಮಾಡಿಕೊಂಡು ಇಬ್ಬರು ಕೂಡ ಒಬ್ರಿಗೊಬ್ರು ಪ್ರೀತಿಯಿಂದ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಹೌದಾ,
ಇವಾಗ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನೋ ಅಷ್ಟೇ ಸಾಕು, ಜಾಸ್ತಿ ಅರ್ಥ ಮಾಡ್ಕೊಂಡೆ ಅಂದರೆ ನಾನು ಕಾಶಿಗೋ ರಾಮೇಶ್ವರಂಗೋ ಹೋಗಬೇಕಾಗುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಹಾಗೆ ನಿನ್ನಂಥವಳು ನಮ್ಮ ರವಿಗೂ ಕೂಡ ಹೆಂಡತಿಯಾಗಿ ಬಂದರೆ ಅವನು ಕೂಡ ನನ್ನ ಅಷ್ಟೇ ಖುಷಿಯಾಗಿರ್ತಾನೆ, ಅವನು ಕೂಡ ನನ್ನ ಹಾಗೆ ಖುಷಿಯಾಗಿರಬೇಕು, ನಾನು ನಿನ್ನನ್ನು ಮದುವೆ ಆಗಿ ತುಂಬಾ ಖುಷಿಯಾಗಿದ್ದೀನಿ ಕಣಮ್ಮ ಮೀನಾ ಅಂತ ಹೇಳಿ ಹೊಗಳ್ತಾ ಇರ್ತಾನೆ ಮೀನನ್ನು ಕೂಡ ತುಂಬಾ ಖುಷಿಯಾಗಿರ್ತಾಳೆ. ಹಾಗೆಯೇ ರೀ, ನಾನೇ ಒಂದು ಹುಡುಗಿನ ನೋಡಿದ್ದೀನಿ, ಆ ಟೈಮ್ ಬರಲಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾನೆ. ನೀವು ಹುಡುಗಿ ನೋಡಿದ್ದೀರಾ? ಯಾರ್ರೀ ಆ ಹುಡುಗಿ? ಓ, ನಿಮ್ಮ ರಿಲೇಷನಲ್ಲಿ ಯಾರಾದರೂ ಇದ್ದಾರಾ? ನಿಮ್ಮೂರಲ್ಲಿ ಯಾರಾದರೂ ಇರೋ ಹುಡುಗಿನ ನೋಡಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈಗ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ನನಗಿವಾಗ ಡ್ಯೂಟಿಗೆ ಹೋಗೋ ಟೈಮ್ ಬಂದಿದೆ, ಆ ಟೈಮ್ ಬಂದಾಗ ನಾನು ಹೇಳ್ತೀನಿ ಅಂತ ಸೂರ್ಯ ಹೇಳಿದಾಗ, ಹೋಗ್ರಿ, ನನ್ನ ಹತ್ರ ಹೇಳೋದಕ್ಕೂ ನಿಮಗೆ ಟೈಮು ಗಳಿಗೆ ಎಲ್ಲ ಬೇಕಾ ಅಂತ ಹೇಳಿ ಮೀನಾ ಕೇಳಿದಾಗ, ಹೌದು, ನನಗಿವಾಗ ಡ್ಯೂಟಿಗೆ ಹೋಗೋದಕ್ಕೆ ಟೈಮ್ ಆಗ್ತಾಯಿದೆ, ನಾನಿನ್ನು ಬರ್ತೀನಿ ಅಂತ ಹೇಳಿಬಿಟ್ಟು ಸೂರ್ಯ ತುಂಬಾ ಖುಷಿಯಾಗಿ ಮೀನಾಗೆ ಒಂದು ಮುತ್ತನ್ನು ಕೊಟ್ಬಿಟ್ಟು ಹೊಡೋಗ್ತಾನೆ. ಇನ್ನು ಮೀನಾ ಇದ್ದವಳು ತುಂಬಾ ಖುಷಿಯಾಗಿ ಗಂಡನ ಜೊತೆ ಇದ್ದ ತಕ್ಷಣ ನಾನು ನೆನಪು ಮಾಡಿಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಇನ್ನೊಂದು ಕಡೆ ರವಿ ಇಬ್ಬರು ಕೂಡ ಶ್ರುತಿ ಬೈಕಿಂದ ಇಳಿದ್ಬಿಟ್ಟು, ಶ್ರುತಿ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಸೀರಿಯಲ್, ನೀನು ಒಳ್ಳೆ ಮಗಳು ಥರ ಕಾಣಿಸ್ತಾ ಇದೆಯಾ, ಮದುವೆ ಹೆಣ್ಣು ಥರ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಹೊಗಳ್ತಾ ಇರ್ತಾರೆ. ಅದಕ್ಕೇ ನನ್ನನ್ನು ಇವತ್ತು ನೀನು ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಏನು ಶ್ರುತಿ, ಏನು ಹೇಳ್ತಾ ಇದೆಯಾ? ನಾನೇನೋ ಬಾಯಿ ಮಾತಿಗೆ ಮದುವೆ ಹೆಣ್ಣು ಥರ ಕಾಣಿಸ್ತಾ ಇದೆಯಾ ಅಂತ ಮಾತ್ರಕ್ಕೆ ಮದುವೆ ಆಗು ಅಂತಲೇ ಹೇಳ್ತಿದೆಯಲ್ಲ, ಅದಾಗುತ್ತಾ? ಸಾಧ್ಯನೇ ಇಲ್ಲ ಅಂತ ಹೇಳಿ ರವಿ ಹೇಳಿದಾಗ, ಏನು ರವಿ ಏನು ಹೇಳ್ತಿದ್ಯಾ? ನಮ್ಮನೇಲಿ ಏನು ಆಗ್ತಿದೆ ಗೊತ್ತಾ? ನಮ್ಮನೇಲಿ ನನಗೆ ಮದುವೆ ಮಾಡೋದಕ್ಕೆ ಹೊರಟಿದ್ದಾರೆ, ಏನೇನೋ ಮಾಡಬೇಕು ಅಂತಿದ್ದಾರೆ, ನನ್ನ ಮೇಲೆ ಚಾಲೆಂಜಿಂಗಾಗಿ ಮದುವೆ ಮಾಡೋದಕ್ಕೆ ಹೊರಟಿದ್ದಾರೆ, ನನ್ನನ್ನು ಮದುವೆ ಮಾಡಿಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ ಬೇರೆ ಹುಡುಗನ ಜೊತೆ. ಆಗ ಆ ಹುಡುಗ ಚೆನ್ನಾಗಿದ್ನಾ ಅಂತ ರವಿ ಕೇಳಿದಾಗ, ಹಾಂ ಚೆನ್ನಾಗಿದ್ದಾನೆ ಅಂತಂದರೆ ಮದುವೆ ಆಗು ಅಂತ ಹೇಳ್ಬಿಡ್ತೀಯಾ ಅಂತ ಹೇಳಿ ಸಿಟ್ಟು ಮಾಡ್ಕೊಳ್ತಾ ಇರ್ತಾಳೆ. ಇವತ್ತೇ ನೀನು ನನಗೆ ತಾಳಿ ಕಟ್ಟಬೇಕು. ಏನು ಹೇಳ್ತಾ ಇದೆಯಾ? ಇವತ್ತು ಅಂದರೆ ಲೇಟ್ ಆಗುತ್ತೆ, ಈಗಲೇ ಕಟ್ಟಬೇಕು ಅಂತ ಶ್ರುತಿ ಹೇಳ್ತಾಳೆ. ಏನೇ ಅಂದ್ಕೊಂಡಿದ್ಯಾ ನೀನು ಫುಡ್ಡನ್ನು ಆರ್ಡ್ರ್ ಮಾಡಿಕೊಂಡು ಅರ್ಧ ಗಂಟೆಯಲ್ಲಿ ತಿಂದೋಷ್ಟು ಈಸಿನ ಮದುವೆ ಅಂತಂದರೆ? ನಮ್ಮನೆ ಪರಿಸ್ಥಿತಿ ಹೇಗೆ ಅಂತ ಗೊತ್ತಲ್ವಾ ಅಂತ ಅಂದಾಗ, ನನ್ನ ಫ್ಯಾಮಿಲಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಡೋಂಟ್ ಕೇರ್ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಆಗ ನಾನು ಕೆಡಿಸ್ಕೋಬೇಕು, ನಾನು ಕೇರ್ ಮಾಡಲೇಬೇಕು ಫ್ಯಾಮಿಲಿನ, ಅಷ್ಟು ಈಸಿ ಅಲ್ಲ. ನಾನು ನಿಮ್ಮ ಮನೆಗೆ ನಮ್ಮನೆಯವ್ರನ್ನೆಲ್ಲರನ್ನೂ ಒಪ್ಪಿಸಿ ಕರ್ಕೊಂಬಂದು ಹೆಣ್ಣನ್ನು ಕೇಳಿ ಮದುವೆ ಆಗಬೇಕು ಅಂತ ಇದ್ದೀನಿ. ದ್ವೇಷ ಎಷ್ಟು ದಿನ ಇರುತ್ತೆ ಹೇಳು? ಪ್ರೀತಿನೇ ಉಳ್ಕೊಳ್ಳೋದು ದ್ವೇಷ ಅಲ್ಲ ಅಂತ ಹೇಳಿ ಈ ಕಡೆ ಪ್ರೀತಿಯಿಂದ ಏನೆಲ್ಲ ಹೇಳೋಕ್ಕೆ ರವಿ ಪ್ರಯತ್ನ ಪಡ್ತಾ ಇರ್ತಾನೆ. ಆದರೆ ಶ್ರುತಿ ಅದು ಯಾವುದನ್ನು ಕೇಳ್ತಾ ಇರೋದಿಲ್ಲ. ಹಾಗಿದ್ರೆ ನೀನು ನನ್ನ ಮದುವೆ ಆಗೋದಿಲ್ವಾ ಅಂತ ಹೇಳಿದಾಗ, ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ ಅಂತ ರವಿ ಹೇಳ್ತಾನೆ. ಆಗ ಆಟೋನ ಹುಡ್ಕೊಂಡ್ಬಿಟ್ಟು ಆಟೋನ ಹತ್ತಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಾನು ಎಲ್ಲಿ ಹೇಳಬೇಕೋ ಅಲ್ಲೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಅಲ್ಲಿಂದ ಹೊರಟೋಗ್ತಾರೆ. ಶ್ರುತಿ ಅಂತ ರವಿ ಕೂಗ್ತಾ ಇದ್ರೂ ಕೂಡ ಶ್ರುತಿ ತಿರುಗೂ ಸಹ ನೋಡೋದಿಲ್ಲ. ಇನ್ನೊಂದು ಕಡೆ ರೋಹಿಣಿ ಪಾರ್ಲರಲ್ಲಿ ಗ್ರೀನ್ ಬ್ರ್ಯಾಂಡ್ ಅನ್ನೋದನ್ನ ನೋಡಿಬಿಟ್ಟು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇರ್ತಾಳೆ. ಹಾಗೆ ಒಬ್ಬ ಕಸ್ಟಮರ್ ಕೂಡ ದುಡ್ಡನ್ನು ಕೊಟ್ಟಿರೋದನ್ನ ಬ್ಯಾಗಲ್ಲಿ ಹಾಕೊಳ್ಳೋದಕ್ಕೆ ನೋಡ್ತಾಳೆ. ಆಗ ಒಂದು ಕ್ಷಣ ನೆನಪಾಗ್ಬಿಟ್ಟು ಅದನ್ನು ಬೇರೆ ಕಡೆ ದುಡ್ಡನ್ನು ಇಡ್ತಾಳೆ. ಅಲ್ಲಿಗೆ ಅವಳ ಫ್ರೆಂಡ್ ಪೂಜಾ ಬಂದ್ಬಿಟ್ಟು, ಇದು ಪಾರ್ಲರ್ ಇನ್ನೂ ನಿಂದು ಅನ್ನೋ ಭ್ರಮೆಲೆ ಇದೆಯಾ ಅಂತ ಹೇಳಿ ಕೇಳ್ತಾಳೆ. ಹೌದು ಕಣೆ, ಇದು ನಂದಲ್ಲ ಅನ್ನೋದನ್ನು ನನಗಿನ್ನೂ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಎಷ್ಟು ನಾನು ಆಸೆನ ಹಿಡ್ಕೊಂಡಿದ್ನೋ ಅದೆಲ್ಲನೂ ನೀರ್ಪಾಲಾಯಿತು, ನಾನು ಮೊದಲು ಯಾವ ಸ್ಥಿತಿಯಲ್ಲಿದ್ನೋ ಆ ಸ್ಥಿತಿಗೆ ಬಂದ್ಬಿಟ್ಟೆ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾರೆ. ಅಲ್ಲ ಕಣೆ, ಎಲ್ಲ ಸತ್ಯನೂ ಗೊತ್ತಾಗ್ಬಿಟ್ರೆ ಅಂತ ಹೇಳಿ ಈ ಕಡೆ ಪೂಜಾ ಕೇಳಿದ್ರೆ, ಅದರಲ್ಲೇ ಭಯದಲ್ಲೇ ಇದ್ದೆ ಕಣೆ, ಆದರೆ ಸ್ವಲ್ಪದಲ್ಲೇ ಬಚಾವಾದೆ. ಹೌದು, ಅಮ್ಮ ಹೇಗಿದ್ದಾರೆ ಈಗ ಅಂತಂದಾಗ ಅಮ್ಮನಿಗೆ ತಲೆ ಸುತ್ತು ಕಡಿಮೆ ಆಗಿದೆ, ಚೆನ್ನಾಗಿದ್ದಾರೆ ಅಂತ ಪೂಜಾ ಹೇಳ್ತಾರೆ. ಸಾರಿ ಕಣೆ ಪೂಜಾ, ಅಮ್ಮನ ಭಾರನೂ ಕೂಡ ನಿನ್ನ ಮೇಲೆ ಹಾಕ್ಬಿಟ್ಟೆ, ಆದಷ್ಟು ಬೇಗ ನಾನು ಅಮ್ಮನ ಊರಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ. ಏನೇ ಹೇಳ್ತಾ ಇದೆಯಾ? ಅಮ್ಮನ ಜೊತೆ ಯಾರಾದರೂ ಇರಬೇಕು ಕಣೆ ಅಂತ ಅಂದಾಗ, ಅಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಹೇಳ್ಬಿಟ್ಟು ಬರ್ತೀನಿ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟು ಶಾಂತಿ ಫೋನ್ ಮಾಡ್ತಾಳೆ. ಶಾಂತಿ ಫೋನ್ ಮಾಡಿದ ತಕ್ಷಣ ರೋಹಿಣಿ ಪಿಕ್ ಮಾಡಿಬಿಟ್ಟು, ಆತೆ ಅಂತ ವಿಚಾರಿಸ್ಕೊಳ್ತಾ ಇರ್ತಾಳೆ. ಎಲ್ಲಮ್ಮ ಇದೆಯಾ ರೋಹಿಣಿ ಅಂದಾಗ, ಪಾರ್ಲರಲ್ಲೇ ಇದ್ದೀನಿ. ಹೌದಾ, ನಾನು ಪಾರ್ಲರಿಂದ ಆಚೆ ಇದ್ದೀನಿ, ಬರಲಿ ನಮ್ಮ ಒಳಗೆ ಅಂತ ಹೇಳಿ ಕೇಳ್ತಾಳೆ. ಅಯ್ಯೋ ಅತ್ತೆ, ನಿಮ್ಮ ಪಾರ್ಲರಿಗೆ ನೀವು ಬರೋದಕ್ಕೆ ಪರ್ಮಿಷನ್ ತೊಗೋಬೇಕಾ, ಬನ್ನಿ ಅತ್ತೆ ಅಂತಲೂ ಕೂಡ ಹೇಳ್ತಾ ಇರ್ತಾಳೆ. ಪೂಜಾ ಯಾರೇ ಎಂದಾಗ, ಅತ್ತೆ ಕಣೆ, ಅತ್ತೆ ಬಂದಿದ್ದಾರಂತೆ. ಏನಕ್ಕೆ ಬರೋದಕ್ಕೆ ಹೇಳಿದೆ, ನೀನು ಯಾಕೆ ಇಲ್ಲಿದ್ದೀನಿ ಅಂತ ಹೇಳಿದೆ, ಇಲ್ಲ ಅಂತ ಹೇಳಬೇಕು ತಾನೇ, ಏನೇ ಈಗ ಅಂತಂದರೆ ಏನೇ, ಯಾಕೆ ಹೀಗೆ ಹೇಳ್ತಾ ಇದೆಯಾ, ಅವ್ರು ಬಂದರೆ ಏನೇ ಆಗುತ್ತೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅಂತ ರೋಹಿಣಿನೂ ಕೂಡ ಕೇಳ್ತಾಳೆ. ಹೌದಮ್ಮ, ಬರಲಿ, ಬಂದುಬಿಟ್ಟು ಇದನ್ನು ನೋಡಿಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡಲಿ ಅಂತಲೂ ಕೂಡ ಪೂಜಾ ಸ್ಟ್ರಿಟ್ ಮಾಡ್ಕೊಳ್ತಾ ಇರ್ತಾಳೆ. ಹೌದಲ್ವಾ, ನನಗಿದು ಗೊತ್ತೇ ಆಗಲಿಲ್ಲ ಕಣೆ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಒಂದು ಬಟ್ಟೆನ ತೊಗೊಂಡು ಮುಚ್ಚಿಬಿಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶಾಂತಿನೂ ಕೂಡ ಬರ್ತಾರೆ. ಶಾಂತಿ, ಅಮ್ಮ ರೋಹಿಣಿ, ಮನೇಲಿ ತುಂಬಾ ಕಷ್ಟ ಆಗ್ತಿತ್ತಮ್ಮ ಇರೋದಕ್ಕೆ, ಅಲ್ಲಿ ನನ್ನವರು ಯಾರೂ ಇಲ್ಲ ಅನ್ನೋ ಫೀಲ್ ಆಗ್ತಿತ್ತು, ನಂದು ಏನೂ ಇಲ್ಲ ಅಂತ ಅನ್ನಿಸ್ತಿತ್ತು. ಅಟ್ಲೀಸ್ಟ್ ನಮ್ಮ ಪಾರ್ಲರಿಗಾರ ಬಂದುಬಿಟ್ರೆ ಇಲ್ಲಿ ನನ್ನ ಹೆಸರಲ್ಲಿ ಪಾರ್ಲರ್ ಇದೆ ಅನ್ನೋ ಸಂತೋಷದಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ.
ಸರಿ ಅತ್ತೆ ಆಯಿತು ಅಂದಾಗ ಅವಳು ಬೋರ್ಡನ್ನು ನೋಡ್ತಾಳೆ. ಎಲ್ಲಮ್ಮ ಬೋರ್ಡು? ಅಯ್ಯೋ ಅತ್ತೆ ಅದಕ್ಕೆ ಹೊಸ ಪೇಂಟ್ ಮಾಡಿಸಿದ್ವಿ, ಅದು ಹಾರಲಿ ಅಂತ ಹೇಳಿ ಈ ರೀತಿ ಮುಚ್ಚಿದ್ದೀವಿ ಅಂತ ಹೇಳಿ ಏನೋ ಒಂದು ಸುಳ್ಳು ಹೇಳ್ತಾಳೆ. ಅದೇ ನಿಮಗೆ ತಲೆನೋವ್ತಿದೆ ಅಂತ ಹೇಳ್ತಾ ಇದ್ರಲ್ವ, ಬನ್ನಿ ಹೆಡ್ ಮಸಾಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಳಗೆ ಕರ್ಕೊಂಡು ಹೋಗ್ತಾಳೆ ರೋಹಿಣಿ. ಇನ್ನೊಂದು ಕಡೆ ಪಾರ್ಲರ್ ಓನರ್ ಕೂಡ ಬರ್ತಾಳೆ. ಓನರ್ ಬಂದುಬಿಟ್ಟು ರೋಹಿಣಿ ಎಲ್ಲಮ್ಮ ಅಂದಾಗ ಕಸ್ಟಮರ್ ಇದ್ದಾರೆ ಒಳಗಿದ್ದಾರೆ ಕರಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಬೇಡ ನಾನೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವಳು ಎದ್ದು ಈ ಕಡೆ ಬರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ರೋಹಿಣಿ ಆಟ ಎಲ್ಲ ಮುಗ್ದೋಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.